ಹಲೋ ಫ್ರೆಂಡ್ಸ್, ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಪಾರ್ಲರಲ್ಲಿ ಪೂಜಾ ಓಡಾಡ್ತಾ ಇರ್ತಾಳೆ, ಈ ಕಡೆ ರೋಹಿಣಿ ಒಳಗಡೆ ಇರ್ತಾಳೆ. ದಿನೇಶ್ ಬಂದುಬಿಡ್ತಾನೆ. ನೀನು ಯಾಕೆ ಇಲ್ಲಿ ಬರ್ತಾ ಇದೆಯಾ ಅಂತ ಹೇಳಿದಾಗ, ಯಾಕೆ ಚಿನ್ನ ಏನಾಯಿತು, ಎಲ್ಲಿ ನಾನು ರೋಹಿಣಿ ಅಂತ ಹೇಳಿದಾಗ, ಚಿನ್ನಗಿನ್ನ ಅಂತಂದರೆ ಕಪಾಳ ಕೊಡ್ಬಿಡ್ತೀನಿ ಅಷ್ಟೇ ಅಂತ ಹೇಳಿದಾಗ, ಅಯ್ಯೋ ಕಪಾಳಕ್ಕೆ ಹೋದಾದ್ರೂ ಹೊಡಿ, ಚಪ್ಪಲಿಲಾದರೂ ಹೊಡಿ, ಕಿತ್ತೋದ್ರೂ ಪರವಾಗಿಲ್ಲ, ನನಗೇನು ತೊಂದರೆ ಇಲ್ಲ, ನನ್ನ ಕ್ಯಾರೆಕ್ಟರೇ ಅದೇ ಅಲ್ವಾ, ನನ್ನ ರೋಹಿಣಿ ಚಿನ್ನ ಎಲ್ಲಿ, ಒಳಗಿದಾಳ ಅಂತ ಹೇಳಿ ಒಳಗಡೆ ಹೋಗ್ತಾ ಇರ್ತಾನೆ. ನಿಂತ್ಕೊಳ್ಳೋ ಇದೇ ನಿಮ್ಮ ಅಪ್ಪಂದು ಅಂತ ಒಳಗಡೆ ಹೋಗ್ತಾ ಇದೆಯಾ ಅಂತ ಹೇಳಿ ಪೂಜಾ ಹಿಂದೆನೇ ಬರ್ತಾ ಇರ್ತಾಳೆ. ಆಯ್ ರೋಹಿಣಿ ಅಂತ ಹೇಳಿದಾಗ, ನೀನು ಯಾಕೋ ಇಲ್ಲಿ ಬಂದಿದ್ಯಾ, ನೀನು ಇಲ್ಲಿಗೆ ಬರಬೇಡ, ನಿನ್ನ ಮುಖ ನೋಡೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ದೆ ಅಲ್ವಾ ಅಂತ ಹೇಳಿದಾಗ, ಅಯ್ಯೋ ಯಾಕೆ ಹೀಗೆಲ್ಲ ಹೇಳ್ತಾ ಇದೆಯಾ, ನಾನು ಹೊಸ್ದಾಗಿ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಸೊ ಅದಕ್ಕೆ ನಾನು ಸ್ವಲ್ಪ ದುಡ್ಡು ಬೇಕಾಗಿತ್ತು, ಕೇಳೋದಕ್ಕೆ ಬಂದೆ. ಏನೋ ನೀನು ಮದುವೆ ಆಗಿದ್ಯಾ, ನಿನ್ನ ಮುಖ ನೋಡೋದಕ್ಕಾಗದೆ ಕಟ್ಕೊಂಡಿರೋಳು ಬಿಟ್ಟೋಗಿದ್ದಾಳೆ, ಮತ್ತೊಂದು ಮದುವೆ ಆಗ್ತಾ ಇದೆಯಾ, ಈ ಹೆಣ್ಣಿಗೇನು ಬರೋಣ ಈ ಭೂಮಿ ಮೇಲೆ, ಅವಳೋಯ್ತು ಅಂತಂದರೆ ಇನ್ನೊಬ್ಳು, ನಾನು ಮದುವೆ ಆಗ್ತಾ ಇದ್ದೀನಿ, ನನಗೆ 1 ಲಕ್ಷ ದುಡ್ಡು ಬೇಕು ಕೊಡು ಅಂತ ಹೇಳಿದಾಗ, ನೋಡು ದುಡ್ಡಿನ ಗಿಡ ನಾನು ಹಾಕಿಲ್ಲ, ಯಾಕೋ ಬಂದೆ ಇಲ್ಲಿಗೆ, ATM ಹತ್ರ ಕಸ್ಟಮರ್ ಯಾಕೆ ಬರ್ತಾರೆ ಹೇಳು ದುಡ್ಡಿಗೆ ಅಂತ ಹೇಳಿದಾಗ, ನಾನು ಇವತ್ತು ಏನೇ ಆದರೂ ಕೂಡ ನೀನು ದುಡ್ಡು ಕೊಡಲ್ಲ, ಹೋಗೋ ಇಲ್ಲಿಂದ ಅಂತ ಹೇಳಿದಾಗ, ನೀನು ದುಡ್ಡು ಕೊಡಲ್ವಾ, ದುಡ್ಡು ಕೊಡಲ್ಲ ಅಂದರೆ ಏನಾಗುತ್ತೆ ಯೋಚನೆ ಮಾಡು, ಅಯ್ಯೋ ದುಡ್ಡು ಕೊಡಲ್ಲ ಅಂದರೆ ಏನಾಗುತ್ತೆ ಅಂದರೆ, ಅಯ್ಯೋ ಏನಾಗುತ್ತೆ ಅಂತ ನಿಂಗೆ ಗೊತ್ತಿಲ್ವಾ ರೋಹಿಣಿ, ಸುಮ್ಮನೆ ಯಾಕೆ ಹೀಗೆಲ್ಲ ನಾಟಕ ಮಾಡ್ತಾ ಇದೆಯಾ, ನೀನು ನಿಮ್ಮ ರೋಹಿಣಿ ಆಗೋದಕ್ಕೂ ಮುಂಚೆ ನಮ್ಮ ಕಲ್ಯಾಣಿ ಆಗಿದೆ ಅಂತ ಹೇಳಿ ಹೋಗಿ ನಿನ್ನ ಗಂಡ ನಿಮ್ಮ ಅತ್ತೆ ಹತ್ರ ಹೇಳ್ತೀನಿ ಅಂತ ಹೇಳಿದಾಗ, ಏನು ಮಾಡ್ತಾ ಇದೆಯಾ ಅಂತ ಹೇಳಿ ಹೇಳ್ತಾ ಇರ್ತಾನೆ. ನೋಡು ನನಗೆ ಅದೆಲ್ಲ ಗೊತ್ತಿಲ್ಲ, ನಂಗೆ ದುಡ್ಡು ಬೇಕು ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಪೂಜೆಗೊಂದು ಫೋನ್ ಕಾಲ್ ಬಂದುಬಿಡುತ್ತೆ, ಹೊರಗಡೆ ಹೋಗಿ ಮಾತಾಡ್ತಾ ಇರ್ತಾಳೆ. ಹಲೋ ನಾನು ಬ್ಯುಸಿ ಇದ್ದೀನಿ, ಸ್ವಲ್ಪ ಆಮೇಲೆ ಮಾಡ್ತೀನಿ ಅಂತ ಹೇಳೋದು ಅರ್ಥ ಆಗಲ್ವಾ, ಹೌದು ಆಮೇಲೆ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಮನೋಜು ಪಾರ್ಲರಿಗೆ ಬರ್ತಾ ಇರ್ತಾನೆ, ಅದನ್ನ ನೋಡ್ಬಿಡ್ತಾಳೆ. ಆಗ ಅಯ್ಯೋ ಮನೋಜ್ ಬರ್ತಾ ಇದ್ದಾರೆ, ರೋಹಿಣಿ ಮನೋಜ್ ಬರ್ತಾ ಇದ್ದಾರೆ ಕಣೆ ಅಂತ ಹೇಳಿದಾಗ, ಏನು ಮನೋಜ್ ಬರ್ತಾ ಇದ್ದಾನ ಅಂತ ಹೇಳಿ ಶಾಕ್ ಆಗ್ತಾನೆ. ಆಗ ದಿನೇಶ, ನೋಡ್ದ್ಯಾ ದೇವರು ನನ್ನ ಕಡೆಗಿದ್ದಾನೆ, ಮನೆಗೆ ಹೋಗಿ ನಿಮ್ಮ ಅತ್ತೆ ಮಾವಂಗೆಲ್ಲ ಹೇಳ್ತೀನಿ ಅಂತ ಅಂದರೆ ನಿನ್ನ ಗಂಡನ ಇಲ್ಲಿ ಕಳಿಸಿದ್ದಾನೆ, ಇಲ್ಲೇ ಎಲ್ಲ ಹೇಳ್ಬಿಡ್ತೀನಿ ಬಿಡು ಅಂತ ಹೇಳಿದಾಗ, ಮೊದಲಿನಿಂದ ತೊಲಗು ಅಂತ ಹೇಳಿದಾಗ, ದುಡ್ಡು ಕೊಡದೆ ಹೋಗೋ ಮಾತೇ ಇಲ್ಲ, ನಿನ್ನ ಗಂಡಂಗೆ ಎಲ್ಲ ಹೇಳ್ತೀನಿ ಅಂತ ಹೇಳಿದಾಗ, ನೋಡು ಹೇಗಾದರೂ ಮಾಡಿ ನಾನು ದುಡ್ಡನ್ನು ಅರೇಂಜ್ ಮಾಡಿ ನಿನಗೆ ಕಾಲ್ ಮಾಡ್ತೀನಿ, ಮೊದಲು ನೀನು ಇಲ್ಲಿಂದ ಹೋಗು ಅಂತ ಹೇಳಿದಾಗ, ನಾನು ದುಡ್ಡು ಫೋನ್ ಮಾಡ್ತೀನಿ ಹೋಗು ಅಂತ ಹೇಳಿ ಹೇಳ್ತಾಳೆ. ಪೂಜಾ ಬಾರೋ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಮೊದಲಲ್ಲಿ ಎಲ್ಲಾದರೂ ಬಚ್ಚಿಡು ಅಂತ ಹೇಳಿ ಕಳಿಸ್ಬಿಡ್ತಾಳೆ. ಮನೋಜ್ ಬರ್ತಾನೆ. ಆಗ ರೋಹಿಣಿ ಅಂತ ಹೇಳಿದಾಗ, ಏನು ಅಂತ ಹೇಳ್ತಾಳೆ. ಯಾಕೆ ರೋಹಿಣಿ ಬೇಜಾರಾಗಿದೆಯಾ ಅಂತ ಹೇಳಿದಾಗ, ನೀವು ಬಂದ್ರಲ್ಲ ಅಂದರೆ ಬೇಜಾರಾಗಿತ್ತು ಹೋಗುತ್ತೆ ಅಂತ ಹೇಳಿದೆ ಮನೋಜ್, ಏನು ಹೇಳಿ ಅಂತ ಹೇಳಿದಾಗ, ರೋಹಿಣಿ ನಾನು ಬಂದಿರೋ ವಿಚಾರನೂ ನಿನಗೆ ಬೇಜಾರಾಗುತ್ತೆ ಅನಿಸುತ್ತೆ. ಬೇಜಾರ ಯಾಕೆ, ಏನಾಯಿತು ಮನೋಜ್ ಅಂತ ಹೇಳಿದಾಗ, ಅದು ನಾನು ಹೇಳಿದ್ದೆ ಅಲ್ವಾ ನಿನಗೆ ಕೆನಡಾ ವಿಚಾರ, ಅದಕ್ಕೆ ನಿಮ್ಮ ಅಪ್ಪನ ಹತ್ರ ಹೇಳಿ ನನಗೊಂದು 14 ಲಕ್ಷ ದುಡ್ಡು ಕೊಡಿಸು ರೋಹಿಣಿ ಅಂತ ಹೇಳಿದಾಗ, ಏನು ನಮ್ಮ ಅಪ್ಪನ ಹತ್ರ ದುಡ್ಡು ಕೊಡಿಸ್ಬೇಕಾ, ನಾನು ಯಾಕೆ ನಮ್ಮ ಅಪ್ಪನ ಹತ್ರ ದುಡ್ಡು ಕೊಡಿಸ್ಬೇಕು, ಇಲ್ಲ ನನಗಾಗಲ್ಲ ಅಂತ ಹೇಳಿ ಹೇಳ್ತಾಳೆ. ರೋಹಿಣಿ ಏನು ರೋಹಿಣಿ ಈಗ ಹೇಳ್ತಾ ಇದೆಯಾ, ನನ್ನ ಲೈಫ್ ಸೆಟಲ್ ಆಗಬೇಕು ತಾನೆ, ಅದಕ್ಕಾದ್ರೂ ನಾನು ಕೆಲಸ ಮಾಡಬೇಕು, ನಾನು ಎಷ್ಟು ದಿನ ಹೀಗೆ ಕೂತ್ಕೊಳ್ಳೋದಕ್ಕಾಗುತ್ತೆ ಅಂತ ಹೇಳಿದಾಗ, ನೋಡು ನನಗೆ ಅದೆಲ್ಲ ಗೊತ್ತಿಲ್ಲ, ದುಡ್ಡು ಕೊಡಿಸು ಅಂತ ಹೇಳಿದಾಗ, ನಮ್ಮ ಅಪ್ಪನ ಹತ್ರ ದುಡ್ಡು ಕೊಡ್ಸೋದಕ್ಕಾಗೋದಿಲ್ಲ, ಹೋಗಿ ನಿಮ್ಮ ಅಮ್ಮನ ಹತ್ರನೇ ಕೇಳು ಅಂತ ಹೇಳಿದಾಗ, ನಮ್ಮ ಅಮ್ಮನ ಹತ್ರ ದುಡ್ಡು ಎಲ್ಲಿದೆ, ಯಾಕೆ 1 ಕೋಟಿ ಮನೆ ಇಲ್ವಾ, ನಿನಗೆ 14 ಲಕ್ಷ ಕೊಡೋದಕ್ಕಾಗೋದಿಲ್ವಾ ಅಂತ ಹೇಳ್ತಾರೆ. ಕರೆಕ್ಟಾಗಿ ಐಡಿಯಾ ಕೊಟ್ಟಿದ್ಯಾ, ತುಂಬ ಥ್ಯಾಂಕ್ಸ್ ರೋಹಿಣಿ, ನಾನು ಈಗಲೇ ಹೋಗಿ ಅಮ್ಮನ ಹತ್ರ ದುಡ್ಡು ಕೇಳ್ತೀನಿ, ನೀನು ಆದಷ್ಟು ಬೇಗ ಮನೆಗೆ ಬಂದುಬಿಡು ಅಂತ ಹೇಳಿ ಹೋಗ್ಬಿಡ್ತಾನೆ. ರೋಹಿಣಿ ಬೇಜಾರು ಮಾಡ್ಕೊಂಡು ನಿಂತಿರ್ತಾಳೆ. ಈ ಕಡೆ ರಂಗನಾಥ್ ಅವರು ಬುಕ್ ಓದ್ಕೊಂಡು ಹಾಗೆ ಮಲ್ಕೊಂಡ್ಬಿಟ್ಟಿರ್ತಾರೆ. ಮನೋಜ್ ಬರ್ತಾನೆ. ಅಪ್ಪ ಇದೇನಪ್ಪ ಹಾಗೆ ಮಲ್ಕೊಂಡ್ಬಿಟ್ಟಿದ್ದೀರಾ, ದೇವ್ರ ನಾಮ ಓದ್ತಾ ಇದ್ದೆ ಕಣಪ್ಪ, ಹಾಗೆ ಮಂಪ್ರು ನಂಗೆ ನಿದ್ದೆ ಬಂದುಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೀನಿ ಅನಿಸುತ್ತೆ ಅಂತ ಹೇಳಿದಾಗ, ಅದು ಅಪ್ಪ ಅಂತ ಹೇಳ್ತಾನೆ. ಯಾಕಪ್ಪ ಏನಾದರೂ ಹೇಳಬೇಕಿತ್ತೇನೋ, ಇಂಟರ್ವ್ಯೂಗೆ ಹೋಗಿದ್ದೆಲ್ಲ ಏನಾಯ್ತಪ್ಪ, ಅಪ್ಪ ನನಗೂ ಸಾಕಾಗೋಯ್ತಪ್ಪ ಸುತ್ತಿ ಅದಕ್ಕೆ ಅದ್ರ ಬಗ್ಗೆನೇ ಮಾತಾಡೋದಕ್ಕೆ ಅಂತ ಬಂದೆ. ಓ ಹೌದಾ, ಏನು ಹೇಳಪ್ಪ ಅಂತ ಹೇಳಿದಾಗ, ಅದು ಅಪ್ಪ ಅಂತ ಹೇಳಿದಾಗ, ಓಹೋ ಏನೋ ಪೆಂಗ್ಯಾ ಇಷ್ಟು ಬೇಗ ಬಂದುಬಿಟ್ಟಿದ್ಯಾ, ಕೆಲಸ ಸಿಗ್ತೇನೋ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಅಪ್ಪ ಅವನು ಸ್ವಲ್ಪ ಸುಮ್ಮನೆ ಇರ್ತೀಯಾ, ಅಮ್ಮನೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದಾಗ, ಅಮ್ಮ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತಂದರೆ ನಿಮ್ಮ ಅಮ್ಮ ಎಲ್ಲಿಗೆ ಹೋಗಿದ್ದಾಳೋ, ಮನೆಯಲ್ಲೇ ಇರ್ತಾಳೆ, ಕೂಗು ಬರ್ತಾಳೆ ಅಂತ ಹೇಳಿದಾಗ, ಅಮ್ಮ ಅಂತ ಹೇಳಿ ಕೂಗ್ತಾ ಇರ್ತಾನೆ. ಕೊಕ್ಕರೆ ಸಕ್ಕರೆ ನಿಮ್ಮ ಕುಲಪುತ್ರ ಕೂಗ್ತಾ ಇದ್ದಾನೆ, ಬೇಗ ಬನ್ನಿ ಅಂತ ಹೇಳಿ ಕೂಗ್ತಾನೆ. ಅದಾದಮೇಲೆ ಏನು ಮನೋಜ ಅಂತ ಹೇಳಿದಾಗ, ಅಮ್ಮ ಅದು ಅಂತ ಹೇಳಿದಾಗ, ನೋಡಪ್ಪ ಸುತ್ತಿ ಬಳಸಿ ಹಿಂಗೆ ಪೀಠಕ್ಕೆ ಹಾಕ್ಬೇಡ, ಅದೇನು ವಿಚಾರ ಇದೆಯೋ ನೇರವಾಗಿ ಹೇಳಪ್ಪ ಅಂತ ಹೇಳಿದಾಗ, ಆಗ ಅದೇನು ವಿಚಾರ ಹೇಳೋ, ಯಾಕೋ ಹಿಂಗೆ ಸುತ್ತಾ ಇದೆಯಾ ಅಂತ ಹೇಳಿ ಹೇಳ್ತಾನೆ. ನೀನು ಸ್ವಲ್ಪ ಸುಮ್ಮನಿರೋ, ನನಗೆ ಮಾತಾಡೋದಕ್ಕೆ ಬಿಡು ಅಂತ ಹೇಳಿದಾಗ, ಅವನಿಗೆ ಸ್ವಲ್ಪ ಬಾಯಿ ಮುಚ್ಕೊಂಡಿರೋದಕ್ಕೆ ಹೇಳ್ರಿ ಮನೋಜ, ನೀನು ಹೇಳಪ್ಪ ಅಂತ ಹೇಳಿದಾಗ, ಅದೇನು ವಿಚಾರ ಸುತ್ತದೆ ಬಳಸ್ತೆ ನಿಧಾನವಾಗಿ ನೇರವಾಗಿ ಹೇಳಪ್ಪ ಅಂತ ಹೇಳಿದಾಗ, ಅಪ್ಪ
ಸುತ್ತೋದು ಬಳಸೋದು ಏನೂ ಇಲ್ಲ, ಸುತ್ತಿ ಸುತ್ತಿ ನನಗೂ ಸಾಕಾಗೋಗ್ಬಿಟ್ಟಿದೆ, ವಿಷಯನ ತಲೆ ಮೇಲೆ ಸುತ್ತಿಗೆ ಹೊಡೆದಂಗೆ ಹೇಳ್ಬಿಡದೆ ಅಂತ ಹೇಳಿದಾಗ, ಅಪ್ಪ ಸುತ್ತಿಗೆ ಹೊಡೆಯೋ ಸ್ಕೆಚ್ ಹಾಕ್ಕೊಂಡೇ ಬಂದಿದ್ದಾನೆ ಕಣಪ್ಪ ನಿಮ್ಮ ಕುಲಪುತ್ರ ಅಂತ ಹೇಳ್ತಾನೆ. ಏಯ್ ನೀನು ಸುಮ್ಮನಿರೋ ಅಂತ ಹೇಳ್ತಾನೆ. ರೀ ಅಂತ ಹೇಳಿದಾಗ ಸುಮ್ಮನಿರ್ಬೇಕಲ್ವಾ, ಸರಿ ಆಯಿತು ಸುಮ್ಮನಿರ್ತೀನಿ ಅಂತ ಹೇಳಿ ಸುಮ್ಮನೆ ನಿಂತ್ಕೋತಾನೆ. ಅದು ಅಪ್ಪ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಅಲ್ವಾ, ಅದಕ್ಕೆ ನನಗೆ ಕೆಲಸ ಮಾಡೋಕ್ಕೆ ಸಹಾಯ ಅಂತ ಹೇಳಿದಾಗ, ಏನೋ ಏನೋ ಬೇಕು ನಿನಗೆ ಅಂತ ಹೇಳಿದಾಗ, ಏಯ್ ನೀನು ಮಾತ್ರ ಈ ಮನೆ ಮಗನೇನಪ್ಪ, ನಾನು ಈ ಮನೆ ಮಗನೇ ತಾನೆ. ಅಪ್ಪ ನೀವು ಕೆಲಸದ ಇಲ್ಲ ಅಂತ ಹೇಳಿ ಸೂರ್ಯ ಮನೇಲಿ ಕೂತಿದ್ದಾಗ ಅವನಿಗೆ ಕಾರ್ ಕೊಡಿಸಿದ್ರಿ ಅಲ್ವಾ ಅಂತ ಹೇಳಿದಾಗ, ಹೌದು ಕೊಡಿಸ್ದೆ. ಅಪ್ಪ ಇವನ ಕಣ್ಣು ಈ ಮನೆ ಮೇಲೆ ಬಿದ್ದುಬಿಟ್ಟಿದೆ ಕಣಪ್ಪ, ಗೋವಿಂದ ಗೋವಿಂದ ಹೇಳ್ತಾನೆ. ಸೂರ್ಯ ಸ್ವಲ್ಪ ಸುಮ್ಮನೆ ಇರೋ ಅಂತ ಹೇಳಿದಾಗ, ಆಯ್ತಪ್ಪ ಅಂತ ಹೇಳ್ತಾನೆ. ಅದೇನು ವಿಷಯ ಹೇಳಪ್ಪ ಅಂತ ಹೇಳಿದಾಗ, ನೋಡಪ್ಪ ಹೇಗೆ ಮಾತಾಡ್ತಾನೆ, ಏಯ್ ನೀನೊಬ್ಬ ಮಾತ್ರ ಈ ಮನೆಗೆ ಮಗ ಅಲ್ಲ ಕಣೋ, ನಾನು ಮಗನೇ, ನಿನ್ಗೆ ಹೇಗೆ ಸಹಾಯ ಮಾಡಿದರೆ ಹಾಗೂ ನನಗೆ ಮಾಡಬೇಕು. ಅಪ್ಪ ನನಗೆ 14 ಲಕ್ಷ ದುಡ್ಡು ಕೊಡಪ್ಪ ಅಂತ ಹೇಳ್ತಾರೆ. ಏನು 14 ಲಕ್ಷ ದುಡ್ಡ ಅಂತ ಹೇಳಿದಾಗ, ಹೌದಪ್ಪ ಅಂತ ಹೇಳ್ತಾರೆ. ಅದಾದಮೇಲೆ ಅಲ್ಲಿ ಶಾಂತಿ ಕೂತಿರ್ತಾಳೆ. ಅಮ್ಮ ನೀನೇ ಯೋಚನೆ ಮಾಡಮ್ಮ, ನನಗೂ ಸಾಕಾಗೋಗಿದೆ, ಇವಾಗ ನೋಡಿದ್ರೆ 14 ಲಕ್ಷ ದುಡ್ಡು ಕಟ್ಟಿದರೆ ಒಂದು ಒಳ್ಳೆ ಕೆಲಸ ಸಿಗುತ್ತೆ ಅಂತ ಹೇಳಿದ್ದಾರೆ. ಅದನ್ನು ಕೊಟ್ಟಿಲ್ಲ ಅಂತಂದರೆ ಹೇಗಮ್ಮ ಆಗುತ್ತೆ. ಅಪ್ಪ ಅಮ್ಮ ಆಗಿ ನಮ್ಮಂಥ ಮಿಡ್ಲ್ ಕ್ಲಾಸ್ ಅವ್ರಿಗೆ ನೀವೇ ಸಹಾಯ ಮಾಡಬೇಕಲ್ವಾ, ನಿಮ್ಮ ಸಹಾಯ ಇಲ್ಲದೆ ನಾವು ಹೇಗಮ್ಮ ಮುಂದುವರಿಯೋದಕ್ಕಾಗುತ್ತೆ, ನನಗೂ ಸಾಕಾಗಿ ಹೋಗಿದೆ ಅಂತ ಹೇಳಿದಾಗ, ಮನೋಜ ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೆಯಾ. ಹೌದಪ್ಪ ಇಂಟರ್ವ್ಯೂಗೆ ಹೋಗಿದ್ದಾಗ ನನಗೆ ಜಾಸ್ತಿ ಓದಿದ್ದೀನಿ ಅಂತ ಕೆಲಸ ಕೊಡಲಿಲ್ಲ, ಹಿಂದೆ ಎಲ್ಲ ಓದಿಲ್ಲ ಅಂತ ಹೇಳಿ ಕೆಲಸ ಕೊಡ್ತಿರ್ಲಿಲ್ಲ, ಈಗ ಓದಿರೋದು ಕಷ್ಟವೇ ಆಗಿದೆಯಲ್ಲಪ್ಪ ಅಂತ ಹೇಳಿದಾಗ, ಹೌದಮ್ಮ ನೋಡಮ್ಮ ನೀನೇ ನನಗೆ ಸಹಾಯ ಮಾಡಬೇಕಮ್ಮ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ರೋಹಿಣಿ ಕೂಡ ಬಂದು ನಿಂತ್ಕೋತಾಳೆ. ಏನಾಯಿತು ಅಂತ ಹೇಳಿದಾಗ, ಓಹೋ ಬರಬೇಕು ಪೌಡ್ರಮ್ಮ, ನಿಮ್ಮ ಯಜಮಾನರು ಈ ಮನೆನ ಅಡ ಇಟ್ಟು ಕೆಲಸ ಮಾಡೋದಕ್ಕೆ ದುಡ್ಡು ಕೇಳ್ತಾ ಇದ್ದಾರೆ ಅಂತ ಹೇಳಿ ಮೀನಾ ಸೂರ್ಯ ಇಬ್ಬರು ಹೇಳ್ಬಿಡ್ತಾರೆ. ಆಗ ಅವಳು ಶಾಕಲ್ಲಿ ನೋಡ್ತಾ ಇರ್ತಾಳೆ. ಆಗ ನೋಡಿದ್ಯಾ ನಿನ್ನ ಗಂಡ ನನ್ನ ದುಡ್ಡು ಕೇಳ್ತಾ ಇದ್ದಾನೆ ಅಂತ ಹೇಳಿದಾಗ, ಅಯ್ಯೋ ನೀವು ಅವಳನ್ನ ಯಾಕೆ ಕೇಳ್ತಾ ಇದ್ದೀರಾ, ನಾನು ಯಾವ ವಿಚಾರನೂ ರೋಹಿಣಿಯಿಂದ ಮುಚ್ಚಿಡೋದಿಲ್ಲ, ಎಲ್ಲನೂ ಅವಳ ಹತ್ರ ಶೇರ್ ಮಾಡ್ಕೋತೀನಿ, ನನಗೆ ಈ ಮನೆನ ಅಡ ಇಟ್ಟು ದುಡ್ಡಿಸ್ಕೊ ಅಂತ ಐಡಿಯಾ ಕೊಟ್ಟಿದ್ದೆ ರೋಹಿಣಿ ಅಂತ ಹೇಳ್ತಾನೆ. ಆಗ ಮನೆಯವರೆಲ್ಲರೂ ಕೂಡ ರೋಹಿಣಿನ ನೋಡಿ ಶಾಕ್ ಆಗ್ತಾ ಇರ್ತಾರೆ. ಶಾಂತಿ ಕೋಪ ಮಾಡ್ಕೋತಾ ಇರ್ತಾಳೆ, ಎದ್ದು ಬಂದು ನಿಂತ್ಕೋತಾಳೆ. ಆಗ ರೋಹಿಣಿ ನಿಧಾನವಾಗಿ ಅವಳನ್ನ ಪೂಸಿ ಹೊಡಿಬೇಕು ಅಂತ ಹೇಳಿ ಹತ್ರಕ್ಕೆ ಬಂದು, ಅತ್ತೆ ಹೌದು ಅತ್ತೆ, ನಾನು ಹೇಳಿದ್ದು ನನ್ನ ಹತ್ರ ಬಂದು ಅರ್ಜೆಂಟಾಗಿ ದುಡ್ಡು ಬೇಕು ಅಂತ ಹೇಳಿ ಕೇಳಿದ್ರು, ಇವಾಗ ನಾನು ಕೂಡ ಸಿಚುವೇಶನಲ್ಲಿ ಇರಲಿಲ್ಲ, ಅದಕ್ಕೆ ಹಾಗಂತ ಹೇಳ್ಬಿಟ್ಟೆ. ನೋಡಿ ಅತ್ತೆ ನೀವು ಮನ್ಸು ಮಾಡಿದ್ರೆ ಅಂತ ಹೇಳಿದಾಗ, ಏಯ್ ಹೋಗಿ ಆ ಕಡೆ, ನಾನು ಯಾಕೆ ಮನ್ಸು ಮಾಡಬೇಕು ಅದು ಈ ನಾಲಾಯಕ್ ನನ್ನ ಮಗನಿಗೆ, ಏಯ್ ನಾನು ನಿನಗೆ 1 ರೂಪಾಯಿ ದುಡ್ಡು ಕೊಡಲ್ಲ ಕಣೋ, ಇದು ನಮ್ಮಪ್ಪ ನನಗೆ ಅಂತ ಕೊಟ್ಟಿರೋ ಮನೆ, ನಾನು ಈ ಮನೆನ ನಿನಗೆ ಕೊಟ್ಬಿಟ್ಟು ಚೊಂಬಿಡ್ಕೊಂಡು ಹೋಗೋಣ ಅಂತ ಹೇಳಿದಾಗ, ಅಮ್ಮ ಏನಮ್ಮ ನೀನು ಹೀಗಂತ ಇದೆಯಾ ಅಂತ ಹೇಳಿದಾಗ, ಅಪ್ಪ ನೋಡಪ್ಪ ಸಕ್ಕರೆ ಮೊದಲನೇ ಬಾರಿಗೆ ಎಂಥ ಒಳ್ಳೆ ಮಾತಾಡ್ತಾ ಇದ್ದಾರೆ, ಏ ಮೀನಾ ಇದೇನು ಕನಸೋ ನನಸೋ, ಇವರೇನು ನಮ್ಮ ಸಕ್ಕರೆನ ಅಥವಾ ಮಂಡ್ಯ ಬೆಲ್ಲನೇ ಈ ರೇಂಜಿಗೆ ಬದಲಾಗ್ಬಿಟ್ಟಿದ್ದಾರೆ ಅಪ್ಪ ಅಂತ ಹೇಳಿದಾಗ, ಸೂರ್ಯ ಸುಮ್ಮನೆ ನಿಂತ್ಕೊ ಅಂತ ಹೇಳಿದಾಗ, ಏಯ್ ಅಮ್ಮ ನೋಡಮ್ಮ ಅವರೆಲ್ಲರೂ ನನ್ನ ಆರ್ಡರ್ ಕೊಡ್ತಾ ಇದ್ದಾರೆ, ಏಯ್ ನಾಲಾಯಕ್ ನನ್ನ ಮಗನೇ, ನಿನ್ನ ನಂಬ್ಕೊಂಡು ನಾನು ಹೇಗೋ ದುಡ್ಡು ಕೊಡಲಿ, ನೀನು ಅಷ್ಟೇನಾದರೂ ದುಡಿಬೇಕು ಬದುಕಬೇಕು ಅಂತ ಇತ್ತು ಅಂತಂದರೆ ಹೋಗು ದುಡಿ, ನೀನು ಬದುಕೋದಕ್ಕೆ ದುಡಿಯೋದಕ್ಕೆ ಬೇರೆ ಕಡೆನೇ ಹೋಗಿ ದುಡಿಬೇಕಾ, ಇಲ್ಲಿ ದುಡಿಯೋದಕ್ಕಾಗೋದಿಲ್ವಾ ಅಂತ ಹೇಳಿದಾಗ, ಅಮ್ಮ ಏನಮ್ಮ ಹೀಗೆಲ್ಲ ಹೇಳ್ತಾ ಇದೆಯಾ, ನೋಡು ನಾನು ಈ ಮನೆ ಪತ್ರನ ಅಡ ಇಡೋದು ಅದ್ರ ಬಗ್ಗೆ ಮಾತಾಡ್ಕೊಂಡು ಇನ್ನೊಂದು ಸಲ ಬಂದರೆ ಸರಿ ಇರೋದಿಲ್ಲ, ನಾನು ಅದು ನಿನ್ನ ವಿಚಾರಕ್ಕೆ ಇದನ್ನೆಲ್ಲ ಮಾಡೋದೇ ಇಲ್ಲ, ನೀನು ಕೆಲಸ ಮಾಡೋಣಾದರೆ ಮಾಡ್ಕೊ, ಇಲ್ಲಾಂದರೆ ಹಾಗೆ ಬಿದ್ದಿರು. ಅತ್ತೆ ಏನತ್ತೆ ಹೀಗೆ ಹೇಳ್ತಾ ಇದ್ದೀರಾ, ಏಯ್ ಹಾಗೆ ಕಣೆ ಹೇಳ್ತಾ ಇರೋದು, ನೋಡು ಬೇಕಿದ್ರೆ ನಿನ್ನ ಗಂಡ ಕೆಲಸ ಮಾಡಿಸ್ಕೋಬೇಕು ಅಂತ ಅಂದರೆ ನೀನೇ ನಿಮ್ಮ ಅಪ್ಪನ ಹತ್ರ ಕೊಡಿಸು, ಅತ್ತೆ ಅವ್ರು ಒಳಗಡೆ ಇದ್ದಾರೆ, ಯಾಕೆ ಜೀವನ ಪರ್ಯಂತ ಒಳಗಡೆ ಇರ್ತಾನೆ ನಿಮ್ಮಪ್ಪ, ಅವನಿಗೆ ದೊಡ್ಡ ಫ್ರಾಡಾ, ಬರ್ತಾನೆ ಆವಾಗಲೇ ಬಂದಾಗಲೇ ಈಸ್ಕೊಡು ಅಂತ ಹೇಳ್ತಾನೆ. ಆಹಾ ಏನಾಯ್ತಪ್ಪ ಇದು, ಅಪ್ಪ ಎಂಥ ಒಳ್ಳೆ ಚಾನ್ಸು, ಅಮ್ಮ ಶಾಂತಿ ಹೀಗೆಲ್ಲ ಬೈತಾರೆ ಅಂತ ನಾನು ಅಂದ್ಕೊಂಡಿರಲೇ ಇಲ್ಲ, ತರವಲ್ಲ ತಗಿ ನಿನ್ನ ತಂಬೂರಿ ಈಶ್ವರ ಅಂತ ಹೇಳಿ ಹಾಡು ಹೇಳ್ತಾ ಇರ್ತಾನೆ. ಮೀನಾ ಮತ್ತು ಮೀನಾ ಸ್ವಲ್ಪ ನಗ್ತಾ ಇರ್ತಾಳೆ. ಈ ಕಡೆ ರೋಹಿಣಿ ಮತ್ತು ಮನೋಜ್ ಇಬ್ಬರು ಕೂಡ ಕೋಪ ಮಾಡ್ಕೊಂಡು ನಿಂತಿರ್ತಾರೆ. ನೋಡೋ ಇನ್ನೊಂದು ಸಲ ಏನಾದರೂ ನೀನು ಈ ಮನೆ ಪತ್ರ ಅಡ ಇಡೋದು, ಇದರಿಂದ ಲೋನ್ ತೊಗೊಳ್ಳೋದು ಹಾಗೆ ಹೀಗೆ ಅಂತ ಏನಾದರೂ ಬಂತು ಅಂತ ಅಂದರೆ ನಾನು ಮಾತ್ರ ಸರಿ ಇರೋದಿಲ್ಲ, ಅದ್ರ ಬಗ್ಗೆ ನೀನು ಮಾತಾಡಲೂ ಬೇಡ, ನೀನು ಬೇಕಿದ್ರೆ ಹಾಗೆ ಇದ್ಬಿಡು, ನನಗೇನೂ ಆಗಬೇಕಾಗಿಲ್ಲ, ನಿನ್ನ ಕೈ ಕೊಟ್ಬಿಟ್ಟು ಕೊನೆಗಾಲಕ್ಕೆ ನಾನು ಚಿಪ್ಪಿಟ್ಕೊಂಡು ಹೋಗೋದು ನಿನ್ನ ವಿಚಾರಕ್ಕಂತೂ ಇದು ಸಾಧ್ಯನೇ ಇಲ್ಲ ಅಂತ ಹೇಳಿ ಹೋಗ್ಬಿಡ್ತಾರೆ. ಆಗ ಅಪ್ಪ ಕೊಡಗನ ಕೋಳಿ ನುಂಗಿತ್ತಾ ನೋಡವ್ವ ತಂಗಿ, ಮನೋಜನ ಸಕ್ಕರೆ ನುಂಗಿತ್ತಾ ಅಂತ ಹೇಳ್ತಾ ಇರ್ತಾನೆ. ಅಪ್ಪ ನಾನು ವಾಪಸ್ ಕೊಟ್ಬಿಡ್ತೀನಪ್ಪ ಅಂತ ಹೇಳಿದಾಗ,
ನೋಡಪ್ಪ ಅದೆಲ್ಲ ಆಗದೆ ಇರೋ ಕೆಲಸ. ಆವಾಗಲೇ ಇದೇ ಥರ ಹೇಳ್ಬಿಟ್ಟು 28 ಲಕ್ಷ ದೇಪಿದ್ಯಾ, ಈಗ ನೋಡಿದ್ರೆ 14 ಲಕ್ಷ. ಎಷ್ಟಾಯ್ತಮ್ಮ ಮೀನಾ? 41 ಲಕ್ಷ ರೀ. 41 ಲಕ್ಷ ನಾವು ಕೊಟ್ಬಿಟ್ಟು ದುಡ್ದುಬಿಟ್ಟು ಆಮೇಲೆ ಇಲ್ಲಿಗೆ ಬೇಕಿದ್ದು ಹೋಗಪ್ಪ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಇಬ್ಬರು ಕೋಪ ಮಾಡ್ಕೊಂಡು ನೋಡ್ತಾ ಇರ್ತಾರೆ. ನೋಡಯ್ಯ, ಇದೆಲ್ಲ ಆಗದೆ ಇರೋ ಕೆಲಸ ಅಂತ ನಾನು ಅವತ್ತೇ ಹೇಳಿದ್ದೀನಿ. ದುಡಿಬೇಕು ಅನ್ನೋದಿತ್ತು ಅಂತಂದರೆ ಯಾವ ಕೆಲಸ ಆದರೆ ಏನಯ್ಯ, ಇಲ್ಲೇ ದುಡಿಬೇಕು. ಆಗದೆ ಇರೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ಜೀವನನ ಹಾಳು ಮಾಡ್ಕೋಬೇಡ ಅಂತ ಹೇಳಿ ರಂಗನಾಥ್ ಅವ್ರು ಹೋಗ್ತಾರೆ. ಅಪ್ಪ, ನಾನು ದುಡಿಮೆಗೆ ಹೋಗ್ತೀನಿ, ನಾವಾದರೂ 4 ಕಾಸು ದುಡ್ಕೊಳ್ಳೋಣ ಅಂತ ಹೇಳಿ ಸೂರ್ಯ ಕೂಡ ಹೋಗ್ತಾನೆ. ಮನೋಜ ಕೂಡ ಬೇಜಾರು ಮಾಡ್ಕೊಂಡು ಹೋಗ್ತಾನೆ. ಮೀನಾ ನಿಂತಿರ್ತಾಳೆ. ರೋಹಿಣಿ ಮೀನನ ಮುಂದೆ ಅವಮಾನ ಆಯಿತು ಅಂತ ಹೇಳಿ ಕೋಪ ಮಾಡಿಕೊಂಡು ಯಾವಾಗಲೂ ಅಪ್ಪ 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 ಅಂತ ಇರ್ತಾರೆ ಅಂತ ಹೇಳಿ ಅಲ್ಲಿದ್ದಿರುವಂತಹ ಬ್ಯಾಗ್ ಎಲ್ಲನೂ ಬಿಸಾಕಿ ಹೋಗ್ಬಿಡ್ತಾಳೆ. ಮನೋಜ ಪಾರ್ಕಿಗೆ ಬಂದು ಕೂತ್ಕೊಂಡಿರ್ತಾನೆ. ಅಲ್ಲಿಗೆ ಅವನ ಹಳೆ ಫ್ರೆಂಡ್ ಬರ್ತಾರೆ. ಏನಯ್ಯ ಬರೋದಕ್ಕೆ ಹೇಳಿದೆ ಅಂತ ಹೇಳಿದಾಗ, ಬನ್ನಿ ಬನ್ನಿ ಫ್ರೆಂಡ್ ಕೂತ್ಕೊಳ್ಳಿ ಅಂತ ಹೇಳಿ ಹೇಳ್ತಾನೆ. ಆಗ ಏನಪ್ಪ ಬರೋದಕ್ಕೆ ಹೇಳ್ಬಿಟ್ಟೆ ಅಂತ ಹೇಳಿದಾಗ, ಅದು ನಿಮ್ಮಿಂದ ನನಗೆ ಸಹಾಯ ಆಗಬೇಕಾಗಿತ್ತು. ಸಹಾಯನ ಏನು ಕೇಳಪ್ಪ ಅಂತ ಹೇಳಿದಾಗ, ನನಗೆ ಕೆನಡಾದಲ್ಲಿ ಕೆಲಸ ಸಿಕ್ಕಿದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಒಂದು 14 ಲಕ್ಷ ದುಡ್ಡು ಬೇಕಾಗಿತ್ತು. ನೀವೇನಾದರೂ ಸಹಾಯ ಮಾಡಿದ್ರೆ ಅದನ್ನು ನಾನು ಖಂಡಿತವಾಗ್ಲೂ ವಾಪಸ್ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. ಏನೋ 14 ಲಕ್ಷನ? ಅದು ನಿಮ್ಗೆ 20,000 ಕೊಟ್ಟು ಇಡೀ ಭೂಮಂಡಲವನ್ನು ಸುತ್ತಿಸಿದ್ದೀರಾ. ನಿಮ್ಮನ್ನು ನಂಬ್ಕೊಂಡು ನಾನು 14 ಲಕ್ಷ ಕೊಡೋದಕ್ಕಾಗುತ್ತಾ? ನಾನು ಬಾಯ್ ಬಿಟ್ಟು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ನನ್ನ ಹತ್ರ ಇಲ್ಲ ಅಂತ ಹೇಳ್ತಾರೆ. ಅಯ್ಯೋ ಏನು ಫ್ರೆಂಡ್, ನೀವೇ ಹೀಗೆ ಹೇಳ್ತಾ ಇದ್ದೀರಾ, ನಾನು ವಾಪಸ್ ಕೊಟ್ಬಿಡ್ತೀನಿ, ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ ಹೇಳಿದಾಗ, ಅಲ್ಲ ನಿಮ್ಮ ಮನೆಯವ್ರು ಕೊಡಲಿಲ್ವಾ? ಇಲ್ಲ ಅಂತ ಹೇಳ್ತಾನೆ. ಆಗ ನಿಮ್ಮ ಮನೆಯವ್ರಿಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತ ಅಂದಮೇಲೆ ನಾನು ನಂಬೋದಕ್ಕಾಗುತ್ತಾ? ಖಂಡಿತವಾಗ್ಲೂ ನಂಬೋದಕ್ಕಾಗೋದಿಲ್ಲ. ಆದರೂ ಕೂಡ ನಿಮಗೆ ನಾನು ಸಹಾಯ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಹೌದಾ, ಸರಿ ಆಯಿತು, ಎಲ್ಲೋಗೋಣ? ಬ್ಯಾಂಕ್ ಹೋಗೋಣ, ಎಲ್ಲಿಗೆ ಹೋಗೋಣ ಅಂತ ಹೇಳಿದಾಗ, ಅಯ್ಯೋ ಅಯ್ಯೋ ಇರಿ ಗುರುಗಳೇ, ಮಾತಾಡೋಣ ಇರಿ. ನೋಡಿ, ಬ್ಯಾಂಕಿಗೂ ಹೋಗ್ತಾ ಇಲ್ಲ, ಎಲ್ಲೂ ಹೋಗ್ತಾ ಇಲ್ಲ, ನನ್ನ ಹತ್ರ ದುಡ್ಡು ಇಲ್ಲ, ಆದರೆ ನನಗೊಂದು ಜಾಗ ಗೊತ್ತು. ಏನು? ಮಠ ಅಂತ ಹೇಳ್ತಾನೆ. ಆಗ ಮಠದಲ್ಲಿ ನೀವು ದುಡ್ಡು ಇಟ್ಟಿದ್ದೀರಾ ಅಂತ ಹೇಳಿದಾಗ, ಅಯ್ಯೋ ಮಠದಲ್ಲಿ ದುಡ್ಡು ನಾನು ಇಟ್ಟಿಲ್ಲ, ಅಲ್ಲೊಬ್ಬರು ಗುರುಗಳಿದ್ದಾರೆ, ಅವರು ನಿನ್ನ ಈ ಸಮಸ್ಯೆಗೆಲ್ಲ ಪರಿಹಾರ ಕೊಡ್ತಾರೆ. ಅಯ್ಯೋ ಅಂಥ ಡೋಂಗಿ ಸ್ವಾಮಿಗಳನ್ನ ಡೆಂಗಿ ಥರ ನಂಬ್ಕೊಂಡು ಕೂತ್ಕೊಳ್ಳೋ ಅಂಥ ಕ್ಯಾಟಗರಿ ನಾನಲ್ಲ, ಡೆಂಗಿ ಜ್ವರಗಳೇ ಬಂದುಬಿಡುತ್ತೆ, ಅದೆಲ್ಲ ಆಗಲ್ಲ ಬಿಡಿ ಅಂತ ಹೇಳಿದಾಗ, ನೋಡು ಅವರು ಒಳ್ಳೆ ಐಡಿಯಾ ಕೊಡ್ತಾರೆ, ನೀನು ದುಡಿಯೋದಕ್ಕೊಂದು ದಾರಿ ಕೊಡ್ತಾರೆ, ಅದರಿಂದ ನೀನು ದುಡ್ಕೋಬೋದಲ್ವಾ ಅಂತ ಹೇಳಿದಾಗ, ಹೌದಾ, ಹೌದು ನಾನು ನಂಬಿದ್ದೀನಿ ಕಣಯ್ಯ, ಮೊದಲು ನೀನು ನಾನು ಹೇಳಿದ್ದು ಮಾಡು ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಸರಿ ಆಯಿತು ಬನ್ನಿ ಹೋಗೋಣ ಅಂತ ಹೇಳಿ ಮನೋಜ ಕೂಡ ಅಲ್ಲಿಂದ ಹೋಗ್ತಾನೆ. ಶ್ರುತಿ ಬೈಕಲ್ಲಿ ಬರ್ತಾ ಇರ್ತಾಳೆ. ಅಷ್ಟೊಂದಿಗೆ ರಾಜ ಆಪೋಸಿಟ್ ಬಂದುಬಿಡ್ತಾನೆ. ಸ್ಕೌಂಡ್ರಲ್ ನೋಡ್ಕೊಂಡು ಬರೋದಕ್ಕಾಗೋದಿಲ್ವೇನೋ ಅಂತ ಹೇಳಿ ಬೈತಾಳೆ. ಏಯ್ ಏನೇ ಆಗಿದೆ ನಿನಗೆ, ನನ್ನೇ ಸ್ಕೌಂಡ್ರಲ್ ಅಂತ ಅಂತೀಯಾ? ನಿನ್ನ ವೀಕ್ನೆಸ್ ಏನೇ? ಎಂಗೇಜ್ಮೆಂಟ್ ನನ್ನ ಜೊತೆ ಮಾಡ್ಕೋತೀಯಾ? ಹೋಗಿ ಆ ಸರ್ವರ್ ಜೊತೆ ಮದುವೆ ಆಗಿದೆಯಾ ಓಡೋಗಿ, ಈಗ ಅವನು ಬಿಟ್ಟು ಕೂತಿದ್ಯಾ? ನಿನ್ನ ಒಂಟಿಯಾಗಿರೋದಕ್ಕೆ ಬಿಡೋದಿಲ್ಲ ಕಣೆ ನಾನು, ಬಾರೆ ಅಂತ ಹೇಳಿ ಹೇಳ್ಕೊಂಡು ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಕಾರಲ್ಲಿ ಬಂದುಬಿಡ್ತಾರೆ. ಸೂರ್ಯ ಓಡ್ ಬಂದು ರಪ್ಪ ಅಂತ ಜಾಡಿಸಿ ಓದ್ಬಿಡ್ತಾನೆ. ನಮ್ಮನೆ ಮಗು ಮೇಲೆ ಕೈ ಮಾಡಿದ್ಯಾ? ಯಾರು ನೀನು? ಯಾರು ಅಂತ ಹೇಳಿ ಮೀನಾ ಜೊತೆ ಈ ಕಡೆ ಶ್ರುತಿ ಬಂದು ನಿಂತ್ಕೋತಾಳೆ. ಚೆನ್ನಾಗಿ ಹೊಡೆದಾಕ್ಬಿಡ್ತಾನೆ. ಇದಿಷ್ಟು ಬುಧವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.